ಕೆಲವೇ ಗಂಟೆಗಳಲ್ಲಿ ಇಡೀ ಪಾಕಿಸ್ತಾನವನ್ನು ನುಚ್ಚು ನೂರು ಮಾಡಿ ನಮ್ಮ ಶಕ್ತಿ ಏನು ಅಂತ ಇಡೀ ವಿಶ್ವಕ್ಕೆ ಯಾವ ದೇಶನೂ ಈ ರೀತಿ ಸಾಹಸವನ್ನ ಮಾಡ್ಲಿಕ್ಕಾಗಿಲ್ಲ. ಮೊದಲು ನಡೆದಂತ ಯುದ್ಧದಲ್ಲಿ ಬರೀ ನೆಲದಲ್ಲಿ ಎಲ್ಲರೂ ಒಂದು 2 ಕಿಲೋಮೀಟರ್ ಹೋಗಿರೋರು. ಇವತ್ತು ಮೇಲಿಂದ ಪ್ರಿಸಿಷನ್ ಸ್ಟ್ರೈಕ್ ಪಟ್ ಹೊಡೆದು ಪಾಕಿಸ್ತಾನ ಕಾಲಿಡ್ಕೊಂಡಿದ್ದಾರೆ. ಭಯೋತ್ಪಾದಕರಿಗೆ ಬುದ್ಧಿಯನ್ನು ಕಲಿಸುವಂತದ್ದಾಗಿದೆ. ನಿಜಕ್ಕೂ ನಮ್ಮೆಲ್ಲರಿಗೆ ಹೆಮ್ಮೆ. ಆಪರೇಷನ್ ಸಿಂಧೂರ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂನಲ್ಲಿ ಇಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಮಾಜಿ DCM ಅಶ್ವಥ್ ನಾರಾಯಣ ಇದ್ದಾರೆ. ಅವ್ರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಆಪರೇಷನ್ ಸಿಂಧೂರ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ತಿರಂಗ ಯಾತ್ರೆಯನ್ನು ಮಾಡ್ತಿರುವಂಥದ್ದು, ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಏನು ಆಪರೇಷನ್ ಸಿಂಧೂರ ನಮ್ಮ ದೇಶದ ಗೌರವ, ನಮ್ಮ ದೇಶದ ನೆಚ್ಚಿನ ಸೈನಿಕರಿಗೆ ಗೌರವವನ್ನು ಸೂಚಿಸಲಿಕ್ಕೆ ನಮ್ಮ ಬೆಂಗಳೂರು, ನಮ್ಮ ಮಲ್ಲೇಶ್ವರಂನಲ್ಲಿ ತಿರಂಗ ಯಾತ್ರೆಯನ್ನು ಮಾಡೋ ಮೂಲಕ ತಿರಂಗ ಯಾತ್ರೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ತಿರಂಗಕ್ಕೆ ಗೌರವವನ್ನು ಸೂಚಿಸಿದ್ರೆ ಇಡೀ ದೇಶದ ಸೈನಿಕರಿಗೆ ಗೌರವ ಸೂಚಿಸಿದಂತಾಗುತ್ತೆ. ಹಾಗಾಗಿ ತಿರಂಗ ಯಾತ್ರೆ ಭಾಳ ಯಶಸ್ವಿಯಾಗಿ ನಡೆದಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷ. ಗಿನ್ನಿಸ್ ಬುಕ್ ರೆಕಾರ್ಡನ್ನು ಮುರಿದಂಥ ನಮ್ಮ ತಿರಂಗ ಕೋಲಾರ್ನಲ್ಲಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡನ್ನು ಅಲ್ಲಿ ಇಂಥ ಒಂದು ತಿರಂಗವನ್ನು ಪ್ರದರ್ಶಿಸುವ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡನ್ನು ಮಾಡಿದರು. ಅದೇ ತಿರಂಗವನ್ನು ಇಲ್ಲಿ ತಂದು ಇವತ್ತು ಎಲ್ಲ ನಾಗರಿಕರು ಈ ಪ್ರದರ್ಶಿಸಿ ತಿರ್ಗಿ ಮತ್ತೊಮ್ಮೆ ತಮ್ಮ ಗೌರವವನ್ನು ತಿರಂಗಕ್ಕೆ ತೋರಿಸಿದ್ದಾರೆ ಮತ್ತು ದೇಶದ ಸೈನಿಕರಿಗೆ ನೆಚ್ಚಿನ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವ್ರಿಗೂ ತಮ್ಮ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸಿರುವಂಥದ್ದು, ಯಾವ ಭಯೋತ್ಪಾದಕರಿಗೆ ಬುದ್ಧಿಯನ್ನು ಕಲಿಸುವಂಥದ್ದಾಗಿದೆ. ನಿಜಕ್ಕೂ ನಮ್ಮೆಲ್ಲರಿಗೆ ಹೆಮ್ಮೆ. ಎಂಥ ಒಂದು ಸಾಹಸ! ಕೆಲವೇ ಗಂಟೆಗಳಲ್ಲಿ ಇಡೀ ಪಾಕಿಸ್ತಾನವನ್ನು ನುಚ್ಚು ನೂರು ಮಾಡಿ, ಭಯೋತ್ಪಾದಕರ ನೆಲೆಯನ್ನು ನುಚ್ಚು ನೂರು ಮಾಡಿ ನಮ್ಮ ಶಕ್ತಿ ಏನು ಅಂತ ಇಡೀ ವಿಶ್ವಕ್ಕೆ ಯಾವ ದೇಶನೂ ಈ ರೀತಿ ಸಾಹಸವನ್ನು ಮಾಡಲಿಕ್ಕಾಗಿಲ್ಲ. ಎಲ್ಲರಿಗೂ ಮಾದರಿಯಾಗಿರೋದು ಇವತ್ತು ಭಾರತ. ಅಂಥ ಭಾರತದ ಸಾಧನೆ ನಮ್ಮ ಸೈನಿಕರದು. ಹಾಗಾಗಿ ನಾವು ಭಾರತೀಯರಾಗಿರೋರು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಇನ್ನು ನಮ್ಮ ದೇಶದ ಶಕ್ತಿ ಯೋಧರು, ದೇಶದಾದ್ಯಂತ ಈಗ ಯೋಧರಿಗೆ ಮೆಚ್ಚುಗೆ ಹೋಗ್ತಾ ಇರ್ತಾರೆ. ಏನು ಹೇಳ್ತೀರಾ ನಮ್ಮ ಯೋಧರಿಗೆ, ಸೈನಿಕರಿಗೆ ಅನ್ನುವಂಥದ್ದು? ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ನಿಮಗೆ ಗೌರವವನ್ನು ಸೂಚಿಸಲಿಕ್ಕೆ ನಿಮ್ಮ ಕುಟುಂಬದವರಿಗೆ ತಾವು ತ್ಯಾಗ ಬಲಿದಾನವನ್ನು ಮಾಡಿದ್ದೀರಾ. ಇಡೀ ದೇಶವನ್ನು ರಕ್ಷಣೆ ಮಾಡಿದ್ದೀರಾ. ರಕ್ಷಣೆ ಮಾಡಿ ನಮ್ಮ ಜೀವಕ್ಕೆ, ನಮ್ಮ ಆಸ್ತಿ ಪಾಸ್ತಿ, ನಮ್ಮ ಇಡೀ ದೇಶಕ್ಕೆ ರಕ್ಷಣೆಯನ್ನು ಕೊಟ್ಟು ನಾವೆಲ್ಲ ನೆಮ್ಮದಿ, ಈ ಸುಖದಿಂದ ಯಾವ ಆತಂಕವಿಲ್ಲದೆ ನೆಮ್ಮದಿಯಿಂದ ಬದುಕಿ ಬಾಳಲಿಕ್ಕೆ ಕಾರಣಕರ್ತರಾಗಿರೋರು ನಮ್ಮ ಸೈನಿಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು. ಈ ರೀತಿ ತಯಾರಿ ಇವತ್ತು ಏಕಾಏಕಿ ಇವತ್ತು ಒಂದೇ ದಿನ ತಯಾರಿ ಆಗಿರಲ್ಲ, ಹಲವಾರು ವರ್ಷದ ತಯಾರಿ. ಇದಕ್ಕೆ ಬೇಕಾಗಿರುವಂಥ ತಂತ್ರಜ್ಞಾನ, ಬೇಕಾಗಿರುವಂಥ ಅಸ್ತ್ರ ಶಸ್ತ್ರಗಳೆಲ್ಲವೂ ಕೊಟ್ಟು ಇವತ್ತು ಎಷ್ಟು ಉತ್ತಮವಾಗಿ ಈ ಒಂದು ತಯಾರಿಯನ್ನು ಎಲ್ಲ ವಿರೋಧಗಳ ಮಧ್ಯದಲ್ಲಿ, ಯಾವ ದೇಶದಲ್ಲಿ ಏನು ಕೊಂಡ್ಕೋಬೇಕು ಅಂತ ವಿರೋಧಗಳಿರೋದು, ಯಾರ ದೇಶದಿಂದ ಏನು ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಿದ್ರು, ಯಾವ ದೇಶದಿಂದ ಏನು ಕೊಂಡ್ಕೋಬಾರ್ದು ಅಂತ ನಿರ್ಬಂಧನೆಗಳು ಇನ್ನೊಂದು ದೇಶದವ್ರು ಆಗ್ತಿದ್ರು. ಯಾವ ನಿರ್ಬಂಧನೆಗಳಿಗೂ ಲೆಕ್ಕಿಸದೆ ನಮಗೇನು ಬೇಕು, ನಮ್ಮ ದೇಶಕ್ಕೇನು ಬೇಕು, ನಮಗೇನು ಅಸ್ತ್ರಗಳು ಬೇಕು ಅಂತ ನಾವು ನಿಶ್ಚಯವನ್ನು ಮಾಡಿ ನಾವು ಪಡ್ಕೊಂಡು ಇವತ್ತು ಪಾಕಿಸ್ತಾನಕ್ಕೆ ಯಾವ ರೀತಿಯ ನೆಲ ಸಮವನ್ನು ಮಾಡಲಿಕ್ಕೆ ನಾವು ತೋರಿಸಿದ್ದೀವಿ. ಇಡೀ ವಿಶ್ವ ಬೇರೆಯವ್ರಿಗೂ ಎಲ್ಲ ನೆಲದಲ್ಲಿ ಮೊದಲು ನಡೆದಂಥ ಯುದ್ಧದಲ್ಲಿ ಬರೀ ನೆಲದಲ್ಲಿ ಎಲ್ಲರೂ ಒಂದು 2 ಕಿಲೋಮೀಟರ್ ಹೋಗಿರೋರು. ಇವತ್ತು ಮೇಲಿಂದ ಪ್ರಿಸಿಷನ್ ಸ್ಟ್ರೈಕ್ ಪಟ್ ಹೊಡೆದು 1, 2, 3 ಆಗಿ ಪಾಕಿಸ್ತಾನ ಕಾಲಿಡ್ಕೊಂಡಿದ್ದಾರೆ. ಕಾಲಿಡ್ಕೊಂಡಾಗ ಏನು ಮಾಡ್ತಾರೆ? ಯಾವುದೇ ನಮ್ಮ ಧರ್ಮ ಅದಲ್ಲಿ ಏನಿದೆ, ಏನೇ ಶತ್ರುಗಳಾಗಿರಲಿ ಕಾಲಿಡ್ಕೊಂಡಾಗ ಕ್ಷಮಿಸಿ ಅಂತ. ಅವ್ರು ಕಾಲಿಡ್ಕೊಂಡಾಗ ಕ್ಷಮಿಸಿದ್ವಿ. ಓಕೆ, ತಿರಂಗ ಯಾತ್ರೆ ಮೂಲಕ ಕಾಂಗ್ರೆಸ್ಸಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಅವ್ರಿಗೇನು ಹೇಳೋಕ್ಕೆ ಬಯಸಲ್ಲ. ಎಲ್ಲ ದೇಶಭಕ್ತರಿರೋ ದೇಶಭಕ್ತಿಯನ್ನು ವ್ಯಕ್ತಪಡಿಸಿ, ಇದು ಹೇಳೋಕ್ಕೆ ಕೇಳೋದಕ್ಕೆ ಸಮಯ ಅಲ್ಲ. ಇವತ್ತು ನಮ್ಮ ನಡೆ ವ್ಯಕ್ತವಾಗಬೇಕೇ ಹೊರತು ಇನ್ನೊಬ್ಬರಿಗೆ ನಾವು ತೆಗಳೋದು ಬೈಯೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ದೇಶದ ಜನರು ಬೇಜಾರು ಮಾಡ್ಕೋತಾರೆ. ನಾವೇನೇ ರೀತಿ ಬೈಯೋದು ಮಾಡಿದ್ರೆ ದೇಶದ ಜನ ಇಷ್ಟಪಡೋಲ್ಲ. ಹಾಗಾಗಿ ಅವ್ರವ್ರ ಮಾತು, ಮಾಡಿದ ಮಾತು ಅವ್ರವರೇ ಕರ್ಮ, ಅವರವರೇ ಅನುಭವಿಸ್ತಾರೆ. ನಾವೇನು ಹೇಳಬೇಕಾಗಿಲ್ಲ. ದೇಶದ ಜನರು ಎಲ್ಲವನ್ನು ಗಮನಿಸ್ತಾರೆ, ದೇಶದ ಜನರು ಎಲ್ಲವನ್ನು ಗಮನಿಸ್ತಾರೆ. ಹಾಗಾಗಿ ಅವ್ರ ನೆಲೆ ಎಲ್ಲಿದೆ, ಅವ್ರ ಸ್ಥಳ ಎಲ್ಲಿದೆ ತೋರಿಸಿದ್ದಾರೆ. ಹಾಗಾಗಿ ಜನ ಕಲಿಸ್ತಾರೆ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.